ಶಿರಸಿ ನಗರದ ಸಾಮ್ರಾಟ್ ಹೋಟೆಲ್ ಮುಂಭಾಗ ಮಾಧ್ಯಮದವರು ಬಿಜೆಪಿಯ ಮಾಜಿ ಎಂಪಿ ಪ್ರತಾಪ್ ಸಿಂಹ ಅವರಿಗೆ ವಕ್ಫ್ ಆಸ್ತಿ ಹೇಗೆ ದುರ್ಬಳಕೆಯಾಗುತ್ತಿದೆ ಎಂದು ಪ್ರಶ್ನೆ ಮಾಡಿದಾಗ ಇದಕ್ಕೆ ಪ್ರತಿಕ್ರಿಯಿಸಿದ ಅವರು ವಕ್ಫ್ ಆಸ್ತಿಯನ್ನು ವಾಣಿಜ್ಯಕ್ಕಾಗಿ ಬಳಸಲಾಗುತ್ತದೆ. ಅನೇಕ ಮುಸ್ಲಿಂ ಗಣ್ಯರು, ರಾಜಕೀಯ ನಾಯಕರು ಮತ್ತು ಕೆಲವು ಹಿಂದೂ ನಾಯಕರು ಸೇರಿಕೊಂಡು ವಕ್ಫ್ ಆಸ್ತಿಯನ್ನು ವಾಣಿಜ್ಯದ ಉದ್ದೇಶದಿಂದ ಲೀಸ್ಗೆ ಪಡೆದುಕೊಂಡು ವ್ಯವಹಾರ ನಡೆಸುತ್ತಿದ್ದಾರೆ. ನಿಜವಾದ ಬಡ ಮುಸ್ಲಿಮರಿಗೆ ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಅದಲ್ಲದೆ ಲೀಸ್ ತೆಗೆದುಕೊಂಡಿರುವ ಜಮೀನಿನಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡಲು ಹೇಗೆ ಸಾಧ್ಯವಾಗುತ್ತದೆ? ಇದೊಂದು ದೊಡ್ಡ ಸ್ಕ್ಯಾಮ್ ಎಂದು ತಿಳಿಸಿದ ಅವರು, ಇದರಲ್ಲಿ ಮುಸ್ಲಿಮರಿಗೂ ಏನೂ ಲಾಭವಿಲ್ಲ. ಆದರೆ ಅವರ ಹೆಸರಿನಲ್ಲಿ ಭೂಮಿಯನ್ನು ಕಬಳಿಸುವ ಹುನ್ನಾರ ನಡೆಯುತ್ತಿದೆ. ಅದರ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ. ಅದಕ್ಕೆ ಮುಸ್ಲಿಮರು ಯಾರಿಂದ ಈ ಭೂಮಿಯನ್ನು ಇನ್ಹೆರಿಟ್ ಎಲ್ಲಿಂದ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು. ಲೀಸ್ ತಗೊಂಡಿರೋ ಇದ್ರೊಳಗಡೆ ಜಮೀನಲ್ಲಿ ಅಪಾರ್ಟ್ಮೆಂಟ್ ಅನ್ನು ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಇದು ಒಂದು ದೊಡ್ಡ ಸ್ಕ್ಯಾಮ್. ಇದು ಮುಸಲ್ಮಾನರಿಗೂ ಇದರಿಂದ ಏನೂ ಲಾಭ ಇಲ್ಲ. ಆದರೆ ಅವ್ರ ಹೆಸರಿನಲ್ಲಿ ಭೂಮಿನ ಹೊಡೆಯುವಂತಹ ಒಂದು ದಂಧೆ ನಡೀತಾ ಇದೆ. ಅದ್ರ ವಿರುದ್ಧ ನಾವಿದ್ದೀವಿ. ಆದ್ರೆ ಮೋರವರು ಇದು ಮುಸಲ್ಮಾನರು ಯಾರಿಂದ ಅವರು ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ? ಯಾವುದೋ ಮುಲ್ಲಾನಿಂದಲೋ ಮೌಲ್ವಿಯಿಂದಲೋ ಇಮಾಮಿಂದ ಬಂದಿದೆಯಾ? ಅದು ಯಾರು ಬಿಟ್ಟು ಹೋಗಿದ್ದಾರೆ? ಎಲ್ಲಿಂದ ಇನ್ಹೆರಿಟ್ ಮಾಡಿದ್ದಾರೆ? ಅದನ್ನು ಫಸ್ಟ್ ಹೇಳಬೇಕು. ರೈತರು ಭೂಮಿ ವಿಚಾರಕ್ಕೆ ಬಂದಾಗ 100 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಅಂತ ಇದೆ. 12 ವರ್ಷ ಯಾವುದೇ ತರಕಾರಿ ಇಲ್ಲ ಅಂತಂದರೆ ಖಾಸಗಿ ಭೂಮಿನೂ ಕೂಡ ಯಾರ ಸುಪರ್ದಿಲ್ಲ ಅಂತ ಅವ್ರದ್ದೇ ಆಗುತ್ತೆ. ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರು ಕೂಡ 30 ವರ್ಷ ಯಾವುದೋ ತಕರಾರಿಲ್ಲ ಅಂತಂದರೆ ಅದು ಉಳುಮೆ ಮಾಡ್ತಾ ಇರುವಂಥ ಆತನ ಹಕ್ಕು ಆತನಿಗೆ ಸಲ್ಲುತ್ತೆ. ಹಾಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರವಾಗಿ ಉಳುವವನೇ ಭೂಮಿ ಒಡೆಯ ಅಂತೇಳಿ ಹೇಳ್ಬಿಟ್ಟು ದೇವರಾಜ ಅರಸು ತಗೊಂಡ್ಬಂದರು. ಈ ಎಲ್ಲ ಕಾಯ್ದೆಗಳು ಬರೋದಕ್ಕಿಂತ ಮೊದಲೇ ರೈತರು ಬಿಜಾಪುರದಲ್ಲಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು. ಈ ಕಾಯ್ದೆಗಳು ಯಾಕೆ ಈ ಒಂದು ವಫ್ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅಪ್ಲೈ ಆಗಲ್ಲ? ಹಾಗೆಯೇ ಇವತ್ತು ಏನು ಇಷ್ಟು ಕಾಯ್ದೆಗಳಿದೆಯಲ್ಲ, ಈ ಕಾಯ್ದೆಗಳಿಗೆ ಒಂದು ಇವರು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಬೇಕು. ಸಾಧ್ಯವಾಗಿದೆ. ಇದೇ ಖರ್ಗೆ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಅವರು ಇರ್ಬೋದು. ಇನ್ನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೂ ಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಭಾರತದ ಧರ್ಮವಲ್ಲ. ಅವೆಲ್ಲವೂ ಕೂಡ ಮರುಭೂಮಿಯಲ್ಲಿ ಹುಟ್ಟಿ ನೆಲೆ ಕಂಡುಕೊಳ್ಳಲು ಭಾರತದ ಆಶ್ರಯ ಕೇಳಿಕೊಂಡು ಬಂದ ಧರ್ಮಗಳು. ಅವರಿಗೂ ಭಾರತಕ್ಕೂ ಏನು ಸಂಬಂಧ ಎಂದು ಇದೇ ವೇಳೆ ಅವರು ಪ್ರಶ್ನಿಸಿದರು. ಈ ವೇಳೆ ಎಂಎಂ ಭಟ್, ಕೆವಿ ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲೋ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಯಾವುದೋ ಭೂಮಿನ ಅಲಾಟ್ ಮಾಡಿದ್ದಾರೆ, ಆದರೆ ಅದರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಇವತ್ತು ಎಲ್ಲೋ ಹೋಟೆಲ್ಗಳು ಕಟ್ಟಿದ್ದಾರೆ. ಹೋಟೆಲಿಗೂ ವಫ್ ಆಸ್ತಿಗೂ ಏನು ಸಂಬಂಧ? ವಫ್ ಆಸ್ತಿನ ಕಮರ್ಷಿಯಲ್ ಆಗಿ ಬಳಸೋದಕ್ಕೆ ಯಾವ ಥರ ಸಾಧ್ಯವಾಗಿದೆ? ಇದೇ ಖರ್ಗೆ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಅವರು ಇರ್ಬೋದು, ರೆಹಮಾನ್ ಖಾನ್ ಇರ್ಬೋದು, ಹಾಗೆ ಹ್ಯಾರಿಸ್ ಇರ್ಬೋದು, ಹಾಗೆ ಬಹಳ ಜನ ಇವರೆಲ್ಲ ಏನು ಮುಸ್ಲಿಂ ಲೀಡರ್ಸ್ಗಳು, ಹಿಂದೂಗಳು ಒಂದಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಲೀಡರ್ಸ್ಗಳಂತ ಕಾಂಗ್ರೆಸ್ನ ಲೀಡರ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ವಫ್ಫಿಂದ ಲೀಸಿಗೆ ತಗೊಂಡು ಲ್ಯಾಂಡನ್ನು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಬಳಸ್ತಾ ಇದ್ದಾರೆ. ಹಾಗೆ ಕೆಲವು ಕಡೆ ಅಪಾರ್ಟ್ಮೆಂಟ್ಸ್ ಬಂದಿದೆ. ಲೀಸ್ ತೊಗೊಂಡಿರೋ ಇದರೊಳಗಡೆ ಜಮೀನಲ್ಲಿ ಅಪಾರ್ಟ್ಮೆಂಟನ್ನು ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಬುಧವಾರದಂದು ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಅನುಸೂಚಿತ ಜಾತಿ ಬುಡಕಟ್ಟುಗಳ ಶಿರಸಿ ಕಂದಾಯ ಉಪವಿಭಾಗದ ಮಟ್ಟದ ಜಾಗೃತಿ ಮೇಲುಸ್ತುವಾರಿ ಸಮಿತಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಎಂದಿನಂತೆ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಹಾಗೂ ನಾಮನಿರ್ದೇಶಿತ ಸದಸ್ಯರ ಪ್ರದೇಶವಾರು ಸಮಸ್ಯೆಗಳ ಕುರಿತು ಚರ್ಚಿಸಿ ಸಂಬಂಧಿಸಿದವರ ಕ್ರಮಕ್ಕೆ ಸೂಚಿಸಿ ನಿರ್ಣಯಿಸಲಾಯಿತು. ಇನ್ನು ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಕೆವಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಡಿವೈಎಸ್ಪಿ ಶಿರಸಿ, ಯಲ್ಲಾಪುರ, ಮುನಗೋಡು ಮತ್ತು ಸಿದ್ದಾಪುರ ತಾಲೂಕಾ ತಹಶೀಲ್ದಾರರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರಸಭೆ ಆಯುಕ್ತರು, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರುಗಳು ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಶಿವಾನಂದ್ ದೇಶಳ್ಳಿ, ರಾಘವೇಂದ್ರ ಟಪಾಲ್ದವರ್, ಮಂಜುನಾಥ್ ಕೊರೆವರ್ ಉಪಸ್ಥಿತರಿದ್ದರು. ಶುಕ್ರವಾರದಂದು ವಿಜಯಪುರದ ವಿದ್ಯಾಭಾರತಿ ಪ್ರೌಢಶಾಲೆಯಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಶಿರಸಿ ತಾಲೂಕಿನ ಇಸಳೂರಿನ ಶ್ರೀನಿಕೇತನ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಇವರಲ್ಲಿ 10ನೇ ತರಗತಿಯ ಕುಮಾರಿ ಅಪೂರ್ವ ಭಟ್ ಭಗವದ್ಗೀತಾ ಕಂಠಪಾಠದಲ್ಲಿ ದ್ವಿತೀಯ ಬಹುಮಾನ, ಕುಮಾರಿ ಸ್ಫೂರ್ತಿ ಹೆಗಡೆ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಕುಮಾರಿ ಗ್ರೀಷ್ಮಾ ಹೆಗಡೆ ಹಾಗೂ ಚಂದನ ಹೆಗಡೆ ಇವರ ತಂಡವು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿನಿಯರ ಈ ಸಾಧನೆಯನ್ನು ಮೆಚ್ಚಿ ಶಾಲೆಯ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ.
ನಟ್ಯಾಂಜಲಿ ನೃತ್ಯ ಕಲಾಕೇಂದ್ರ ಶಿರಸಿಯವರು ಗೋಳಿಯಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪ್ರಸ್ತುತಪಡಿಸಿದ ನೃತ್ಯ ಸಂಜೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿತು. ಸಂಕಷ್ಟಿಯ ನಿಮಿತ್ತ ನಡೆದ ಈ ಕಾರ್ಯಕ್ರಮದಲ್ಲಿ ಕಲಾವಿದರು ವಿವಿಧ ನೃತ್ಯ ಭಂಗಿಗಳನ್ನು ಪ್ರಸ್ತುತಪಡಿಸಿದರು. ಗಂಗಣಪತೆಯೇ, ದುರ್ಗಾಸ್ತುತಿ, ನರಸಿಂಹ ಕತ್ವಂ ಮುಂತಾದ ನೃತ್ಯಗಳನ್ನು ಕಲಾವಿದರು ಅತ್ಯಂತ ಮನೋಹರವಾಗಿ ನರ್ತಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹೆಮ್ಮೆಯ ನೃತ್ಯ ಗುರು ವಿದುಷಿ ಡಾಕ್ಟರ್ ಸಹನಾ ಭಟ್ ಅವರು ಕರ್ಣ ನೃತ್ಯ ರೂಪಕವನ್ನು ಅದ್ಭುತವಾಗಿ ಪ್ರದರ್ಶಿಸಿದರು. ಕರ್ಣನ ಹುಟ್ಟು, ಬಾಲ್ಯ, ಶಸ್ತ್ರಾಭ್ಯಾಸ, ಪರಶುರಾಮ ಶಾಪ, ವಿವಾಹ, ಕುಂತಿ ಯೋಜನೆಯ ಸಂಭಾಷಣೆಯನ್ನು ಎಳೆ ಎಳೆಯಾಗಿ ಬಿಡಿಸುತ್ತಾ ತಮ್ಮ ಪ್ರೌಢ ಅಭಿನಯವನ್ನು ಮೆರೆದರು. ವಿವಿಧ ರಸಗಳನ್ನು ಅನುಭವಿಸುತ್ತಾ ಅವರು ನೀಡಿದ ಅಭಿನಯ ಅನನ್ಯವಾಗಿತ್ತು. ಒಟ್ಟಿನಲ್ಲಿ ಕರ್ಣನ ಜೀವನವನ್ನು 1 ಗಂಟೆಯ ಅವಧಿಯಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟರು. ಇನ್ನು ಕಲಾವಿದರಾದ ವಿದುಷಿ ದಿವ್ಯಾ, ಪೂಜಾ ಹೆಗಡೆ, ರಾಜೇಶ್ವರಿ, ಕೃತಿ ತಮ್ಮ ಅಭಿನಯದ ಮೂಲಕ ಜನಮಾನಸವನ್ನು ಗೆದ್ದರು. ಇನ್ನು ನೃತ್ಯ ರೂಪಕದ ಸಾಹಿತ್ಯವು ಕಲಾಕೇಂದ್ರದ ಅಧ್ಯಕ್ಷ ಪ್ರದೀಪ್ ಭಟ್ ಅವರದ್ದಾಗಿದ್ದು, ಸಂಗೀತ ನಿರ್ದೇಶನವನ್ನು ಬೆಂಗಳೂರಿನ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಅವರು ನೀಡಿದ್ದರು. ಒಟ್ಟಿನಲ್ಲಿ ಇಡೀ ಕಾರ್ಯಕ್ರಮ ಗೋಳಿಯ ಹಾಗೂ ಸುತ್ತಮುತ್ತಲಿನ ಊರಿನ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಕಾರ್ಯಕ್ರಮವನ್ನು ದೇವಸ್ಥಾನ ಅಧ್ಯಕ್ಷ ಎಂಎಲ್ ಹೆಗಡೆ ಅವರು ಉದ್ಘಾಟಿಸಿ, ಪಾಶ್ಚಾತ್ಯ ಸಂಸ್ಕೃತಿ ಸೆಳೆತದ ನಡುವೆಯೂ ಸಹನಾ ಭಟ್ ನೃತ್ಯ ಕ್ಷೇತ್ರದ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಿರುವುದು ಪ್ರಶಂಸನಾರ್ಹ ಮತ್ತು ಇಂತಹ ನೃತ್ಯ ಸಂಸ್ಥೆಗಳಿಗೆ ನಾವೆಲ್ಲ ಒಂದಾಗಿ ಸಹಕರಿಸಬೇಕು ಹಾಗೂ ಕಲಾವಿದರು ಸಿದ್ಧಿವಿನಾಯಕನಿಗೆ ನೀಡುತ್ತಿರುವ ನೃತ್ಯ ಸೇವೆ ಗಮನಾರ್ಹವಾದದ್ದು ಎಂದು ತಿಳಿಸಿದರು. ಕಳೆದ 8 ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಟಿವಿಎಸ್ ಶೋರೂಮ್ ಪಕ್ಕ, ಕುಮಟಾ ರಸ್ತೆ, ಶಿರಸಿ. ಇಂಡಿಯನ್, ಕೋಸ್ಟಲ್, ತಂದೂರಿ, ಚೈನೀಸ್, ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಶುಚಿ ರುಚಿಯ ಸಂಭ್ರಮದ ಸೇವೆಯೇ ನಮ್ಮ ಧ್ಯೇಯ. ಇಂದೇ ಭೇಟಿ ನೀಡಿ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಟಿವಿಎಸ್ ಶೋರೂಮ್ ಪಕ್ಕ, ಕುಮಟಾ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 8355907021, ಫೋನ್ ನಂಬರ್ 08384358127. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನಿಷೇಧ ಕಾಯ್ದೆ 2013ರ ಅಡಿಯಲ್ಲಿನ ಉಪವಿಭಾಗ ಮಟ್ಟದ ಜಾಗೃತಿ ಮೇಲುಸ್ತುವಾರಿ ಸಮಿತಿ ಸಭೆಯನ್ನು ಕಾರವಾರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಬುಧವಾರದಂದು ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಎಂದಿನಂತೆ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಂಬಂಧಿಸಿದವರ ಕ್ರಮಕ್ಕೆ ಸೂಚಿಸಿ ನಿರ್ಣಯಿಸಲಾಯಿತು. ಇನ್ನು ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಕೆವಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಿರಸಿ ಡಿವೈಎಸ್ಪಿ, ಶಿರಸಿ, ಯಲ್ಲಾಪುರ, ಮುನಗೋಡು ಮತ್ತು ಸಿದ್ದಾಪುರ ತಹಶೀಲ್ದಾರರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರಸಭಾ ಆಯುಕ್ತರು, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರುಗಳು ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಶಿವಾನಂದೇಶಳ್ಳಿ, ರಾಘವೇಂದ್ರ ಟಪಾಲ್ದವರ್, ಮಂಜುನಾಥ್ ಕೊರವರ್, ನಾಮನಿರ್ದೇಶಿತ ಸದಸ್ಯರಾದ ಶ್ರೀಮತಿ ಸವಿತಾ ಸುಭಾಷ್ ಮಂಡೂರ್ ಉಪಸ್ಥಿತರಿದ್ದರು. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಮೈಸೂರಿನ ಪರಂಪರೆ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಅರ್ಥ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಉಪನಿರ್ದೇಶಕರ ಕಾರ್ಯಾಲಯ ಶಿರಸಿ, ಶೈಕ್ಷಣಿಕ ಜಿಲ್ಲಾ ಇಲಾಖೆಯು ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ 4 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಭಾಷಣ ಸ್ಪರ್ಧೆಯಲ್ಲಿ ಜಿಎನ್ ಸ್ವಾದಿ, ಪ್ರಬಂಧ ಸ್ಪರ್ಧೆಯಲ್ಲಿ ಶ್ರೀರಕ್ಷಾ ಎಸ್ ಹೆಗಡೆ ಹಾಗೂ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಚೈತನ್ಯ ಹರಿತ್ಸಾ ಹಾಗೂ ನಿಖಿತಾ ಎಲ್ಜಿ ಅವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭೀಮಣ್ಣ ನಾಯ್ಕ್, ಉಪ ಪ್ರಾಚಾರ್ಯ ಆರ್ವಿ ನಾಯ್ಕ್ ಸೇರಿದಂತೆ ಇತರ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಇತಿಹಾಸವನ್ನು ಪಠ್ಯದಲ್ಲಿ ತಿರುಚದೆ ಸತ್ಯವಾದ ಇತಿಹಾಸವನ್ನು ಅರಿತು ಪಠ್ಯದಲ್ಲಾದ ತಪ್ಪುಗಳನ್ನು ಸರಿಪಡಿಸುವ ಕೆಲಸ ಆಗಬೇಕಿದ್ದು, ಇತಿಹಾಸವನ್ನು ಓದಿ ಅರ್ಥೈಸಿಕೊಂಡರೆ ಹಿಂದೆ ನಡೆದ ತಪ್ಪುಗಳು ಮುಂದೆ ಆಗದಂತೆ ತಡೆಯಬಹುದಾಗಿದೆ ಎಂದು ಕವಿ ಕೃಷ್ಣ ಪದಕಿ ತಿಳಿಸಿದರು. ಅವರು ಬುಧವಾರದಂದು ಶಿರಸಿ ನಗರದ ಮಧುವನ ಹೋಟೆಲ್ನ ಆರಾಧನಾ ಸಭಾಂಗಣದಲ್ಲಿ ಸಾಹಿತ್ಯ ಸಂಚಲನ ಶಿರಸಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಕೆಆರ್ ಹೆಗಡೆ ದೇವಿಸರ್ ಅವರ ಹಿಮಾಲಯದ ಮಹಾಪ್ರಮಾದ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಇನ್ನು ಲೇಖಕ
ಸುಬ್ರಾಯ್ ಮತ್ತಿಹಳ್ಳಿ ಪುಸ್ತಕ ಅವಲೋಕಿಸಿ ಮಾತನಾಡಿ, ನಾವೆಲ್ಲ ಕಾಲದ ಕಟ್ಟೆಗೆ ಒಳಗಾಗಿದ್ದೇವೆ. ನಮಗೆ ಸ್ವಾತಂತ್ರ್ಯ ಬಹಳ ಸುಲಭವಾಗಿ ಸಿಕ್ಕಿದೆ, ಆದರೆ ಇತಿಹಾಸ ನಮಗೆ ತಿಳಿದಿಲ್ಲ. ಇಂತಹ ಅಪರೂಪದ ಸ್ವಾರಸ್ಯಕರ ಘಟನೆಗಳು ನಮ್ಮ ಸ್ವಾತಂತ್ರ್ಯದ ಹಿಂದಿದೆ. 75 ವರ್ಷಗಳಲ್ಲಿ ನಾವು ತಪ್ಪುಗಳನ್ನೇ ಗುಪ್ಪೆ ಹಾಕಿಕೊಂಡಿದ್ದೇವೆ. ನಮ್ಮನ್ನು ನಾವು ಆಳಿಕೊಳ್ಳುವ ಶಕ್ತಿಯನ್ನು ಎಂದಿಗೂ ಪಡೆದಿಲ್ಲ. ಇಸ್ರೇಲ್ ತನ್ನ ಸುತ್ತಲೂ ಇರುವ ರಾಷ್ಟ್ರಗಳನ್ನು ನಡುಗಿಸಿ ಬಲಿಷ್ಠವಾಗಿ ಬೆಳೆದಿದೆ. ಇದರ ಹಿನ್ನೆಲೆ ಏನು ಎಂಬುದರ ಬಗ್ಗೆ ನಾವು ಚಿಂತಿಸುವುದಿಲ್ಲ. ಅಲ್ಲಿನ ಜನರು ದೇಶಾಭಿಮಾನ ಹೊಂದಿದ್ದಾರೆ. ಇಡೀ ಜಗತ್ತಿಗೆ ಕೃಷಿ ಪಾಠವನ್ನು ಹೇಳುತ್ತಿದ್ದಾರೆ ಎಂದರು. ನಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಅವರು ಮಾತನಾಡಿ, ಕೆಆರ್ ಹೆಗ್ಡೆ ಹಲವು ಅಭಿರುಚಿಯನ್ನು ಹೊಂದಿದವರು. ಒಬ್ಬ ವ್ಯಕ್ತಿ ಬೆಳೆಯಲು ಸಮಾಜದ ಕೊಡುಗೆ ಬಹುದೊಡ್ಡದಾಗಿರುತ್ತದೆ. ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲುವವರು ಬೇಕಾಗಿದ್ದಾರೆ. ಪುಸ್ತಕಗಳ ವಿಮರ್ಶೆಗಳು ಈಗೀಗ ಕಡಿಮೆಯಾಗುತ್ತಿದೆ. ವಿಮರ್ಶಕರ ಕೊರತೆಯನ್ನು ನಾವು ಅನುಭವಿಸುತ್ತಿದ್ದೇವೆ. ಕೃತಿಗಳ ಜೊತೆ ಕೃತಿ ವಿಮರ್ಶೆಗಳು ಹೆಚ್ಚಾಗಲಿ ಎಂದು ತಿಳಿಸಿದರು. ನಂತರ ಸಾಹಿತಿ ಗಣಪತಿ ಭಟ್ ವರ್ಗಾಸರ ಆಶಯ ನುಡಿಗಳನ್ನಾಡಿ, ದೋಷದ ಕುರಿತು ನಾವು ಯೋಚಿಸಬಾರದು, ಗುಣದ ಕುರಿತು ಚಿಂತಿಸಬೇಕು. ಬರಹದ ವಿಷಯ ಎಂದೆಂದಿಗೂ ನವನವೀನ. ನಮಗೆ ವಯಸ್ಸಾದರೂ ನಾವು ಬರೆದ ಸಾಲುಗಳಿಗೆ ವಯಸ್ಸಾಗುವುದಿಲ್ಲ, ಬದಲಿಗೆ ನವನವೀನ ಹೊಂದುತ್ತದೆ. ಕೆಆರ್ ಹೆಗ್ಡೆ ಅವರು ಉತ್ತಮ ಸಾಹಿತಿಗಳು. ಅವರಿಂದ ಇನ್ನಷ್ಟು ಕೃತಿಗಳು ಓದುಗರ ಮಡಿಲಿಗೆ ಸೇರುವಂತಾಗಲಿ ಎಂದು ಆಶಿಸಿದರು. ಇನ್ನು ಹಿರಿಯ ಪತ್ರಕರ್ತ ಸಚ್ಚಿದಾನಂದ ಹೆಗಡೆ ಅಧ್ಯಕ್ಷತೆ ವಹಿಸಿ ಸಾಂದರ್ಭಿಕ ಮಾತುಗಳನ್ನಾಡಿದರು. ಈ ವೇಳೆ ಗಂಗಾ ಹೆಗಡೆ, ಕಮಲಾಕ್ಷಿ ಹೆಗಡೆ, ಕೆಆರ್ ಹೆಗಡೆ, ದೇವಿಸರಾವ್, ಎಂಎ ಹೆಗಡೆ, ತ್ಯಾಗ್ಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 250 ಹಾಸಿಗೆ ಹಾಗೂ ವಿವಿಧ ಸ್ಪೆಷಾಲಿಟಿ ವಾರ್ಡ್ಗಳಿಂದ ಸುಸಜ್ಜಿತವಾಗಿ ಮೇಲ್ದರ್ಜೆಗೆ ಇರುವ ಕನಸಿನೊಂದಿಗೆ ನಿರ್ಮಾಣಗೊಳ್ಳುತ್ತಿರುವ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯ ಬೇಡಿಕೆಯ ಅನುದಾನ ನೀಡುವ ವಿಷಯದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಕೈ ಎತ್ತಿದೆ. ಅಂದರೆ ಈ ಎಲ್ಲಾ ಸೌಲಭ್ಯಗಳಿಗಾಗಿ ಈವರೆಗೆ ಸಲ್ಲಿಕೆ ಮಾಡಲಾದ ಎಷ್ಟೇ ಸಲದ ಪ್ರಸ್ತಾವನೆಯೂ ಸ್ವೀಕೃತವಾಗಿಲ್ಲ. ಅಸಲಿಗೆ ಈ ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿಯೇ ಇಲ್ಲ ಎಂಬ ಮಾಹಿತಿ ಲಭಿಸಿದೆ. ಆ ಮೂಲಕ ಜಿಲ್ಲೆಯ ಮಧ್ಯವರ್ತಿ ಸ್ಥಳದಲ್ಲಿ ಇಂಥದ್ದೊಂದು ಉನ್ನತ ಸೌಲಭ್ಯದ ಸರ್ಕಾರಿ ಆಸ್ಪತ್ರೆಯ ಸೇವೆ ಸಿಗಲಿದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಹೌದು, ರಾಜ್ಯ ಆರೋಗ್ಯ ಇಲಾಖೆಯು ಶಿರಸಿಯ ಸರ್ಕಾರಿ ಆಸ್ಪತ್ರೆಯು ತಾಲೂಕಾ ಮಟ್ಟದ್ದಾಗಿದ್ದು ಐಪಿಎಚ್ಎಸ್ ಗೈಡ್ಲೈನ್ ಪ್ರಕಾರ ಅದಕ್ಕೆ ಈ ಸೌಲಭ್ಯಗಳನ್ನು ನೀಡಲು ಸಾಧ್ಯವಿಲ್ಲ ಎಂಬ ಕಾರಣ ನೀಡಿ ಯಂತ್ರ ಮತ್ತು ಸಲಕರಣೆಗಳಿಗೆ ತುರ್ತಾಗಿ ಬೇಕಾದ ಅನುದಾನಕ್ಕೆ ಸಲ್ಲಿಸಿದ 44 ಕೋಟಿಯ ಪ್ರಸ್ತಾವನೆ ಒತ್ತಟ್ಟಿಗಿಟ್ಟು ತಾಲೂಕಾಸ್ಪತ್ರೆಗೆ ನೀಡಬಹುದಾದ ಸೌಕರ್ಯ ಒದಗಿಸುವುದಕ್ಕಾಗಿ ಕೇವಲ 6 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚನೆ ನೀಡಿದೆ. ಇನ್ನು ಈ ವ್ಯತಿರಿಕ್ತ ಬೆಳವಣಿಗೆಯಿಂದ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕನಸು ಬೇಡಿಕೆ ಹಾಗಿರಲಿ, ಹೆಚ್ಚು ಸಂಖ್ಯೆಯ ರೋಗಿಗಳಿಗೆ ಚಿಕಿತ್ಸೆ ನೀಡುವ, ಸದಾ ಒತ್ತಡ ಎದುರಿಸುವ ತಾಲೂಕು ಆಸ್ಪತ್ರೆ ಹೆಚ್ಚಿನ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೆ ಇರುವ ಭರವಸೆಯೂ ಇಲ್ಲದ ಹತಾಶ ಸ್ಥಿತಿ ಸೃಷ್ಟಿಯಾಗಿದೆ. ಹಿಂದಿನ ಬಿಜೆಪಿ ಆಡಳಿತ ಅವಧಿಯಲ್ಲಿ ಅಂದು ವಿಧಾನಸಭೆಯ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಪ್ರಭಾವ ಬೀರಿ ಕಟ್ಟು ಬಿದ್ದು ಶಿರಸಿಗೆ 250 ಹಾಸಿಗೆಗಳ ಆಸ್ಪತ್ರೆಯನ್ನು ಮಂಜೂರು ಮಾಡಿಸಿ ಅದರಂತೆ ಪ್ಲಾನ್ ಮತ್ತು ಎಸ್ಟಿಮೇಷನ್ ಸಿದ್ಧವಾಗಿ ಟೆಂಡರ್ ಕೂಡ ಆಗಿ ಗುತ್ತಿಗೆದಾರ ಕಟ್ಟಡ ಪೂರ್ಣಗೊಳಿಸುತ್ತಿರುವ ಈ ವೇಳೆ ಹಾಲಿ ರಾಜ್ಯ ಕಾಂಗ್ರೆಸ್ ಆಡಳಿತ ಆಸ್ಪತ್ರೆಗೆ ನೀಡಬೇಕಾದ ಅನುದಾನ ಕಡಿತಗೊಳಿಸಿ ಇಲ್ಲಿನ ಜನರ ಸಹನೆಯ ಪರೀಕ್ಷೆಗಿಳಿಸಿದಂತಾಗಿದೆ. ಮಾತ್ರವಲ್ಲ, ಕುಮಟಾದಲ್ಲಿ ಸುಸಜ್ಜಿತ ಆಸ್ಪತ್ರೆಯೊಂದನ್ನು ಸ್ಥಾಪಿಸುವುದಾಗಿ ಹಿಂದಿನ ಬಿಜೆಪಿ ಸರ್ಕಾರ ಹೇಳಿತು. ಅದಾಗಲೇ ಶಿರಸಿಯಲ್ಲಿ ಕಟ್ಟಡದ ಕೆಲಸವೂ ಆರಂಭವಾಗಿತ್ತು. ಕುಮಟಾದಲ್ಲಿ ಸ್ಥಳ ಪರಿಶೀಲನೆ ಹಂತದಲ್ಲಿತ್ತು. ಬೊಮ್ಮಾಯಿ ಸರ್ಕಾರದ ಕೊನೆಯ ಬಜೆಟ್ನಲ್ಲಿ ಆಸ್ಪತ್ರೆ ಘೋಷಣೆಯೂ ಆಗಿತ್ತು. ನಂತರ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಮೊದಲ ಬಜೆಟ್ನಲ್ಲೇ ಕುಮಟಾ ಆಸ್ಪತ್ರೆಯನ್ನು ಕೈಬಿಡಲಾಯಿತು. ಇದೀಗ ಶಿರಸಿ ಆಸ್ಪತ್ರೆಯ ಅನುದಾನವನ್ನು ಕಡಿತ ಮಾಡಲಾಗಿದೆ. ಹಾಗಾಗಿ ಶಿರಸಿ ಆಸ್ಪತ್ರೆ ಪುನಃ ಮೇಲ್ದರ್ಜೆಗೇರುವ ಭಾಗ್ಯ ಕಾಣಲು ಶಾಸಕರು ಶಿರಸಿ ಪ್ರತ್ಯೇಕ ಜಿಲ್ಲೆ ಮಾಡಲು ಜನತೆಯ ಹೋರಾಟಕ್ಕೆ ಬೆಂಬಲವಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೆಸುವ ಅನಿವಾರ್ಯತೆ ಎದುರಾಗಿದೆ. ಮತ್ತೊಂದೆಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟಕ್ಕಿಳಿದವರು ತಮ್ಮ ಬುಡದಲ್ಲಿಯೇ ದೊಡ್ಡ ಆಸ್ಪತ್ರೆ ನಿರ್ಮಾಣದ ಕನಸು ಮುರಿದುದರ ವಿರುದ್ಧ ದನಿ ಎತ್ತಬೇಕೆಂಬ ಮಾತು ಸಾರ್ವಜನಿಕವಾಗಿ ಕೇಳಿಬರುತ್ತಿದೆ. ಶಿರಸಿಯಲ್ಲಿ ಈಗಾಗಲೇ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು, ಕಳೆದ ವರ್ಷ ಬರಗಾಲದ ಕಾರಣ ನೀಡಿ ಬಿಲ್ ನೀಡದಿದ್ದರೂ ಗುತ್ತಿಗೆದಾರರು ಕೆಲಸ ನಿಲ್ಲಿಸಿರಲಿಲ್ಲ. ಇದೀಗ ಗುತ್ತಿಗೆದಾರರಿಗೂ ಸರಿಸುಮಾರು 13 ಕೋಟಿಯಷ್ಟು ಬಿಲ್ ಬಾಕಿ ಇದೆ. ಕಟ್ಟಡ ಕಟ್ಟಿಸಿ ಆಮೇಲೆ ಅನುದಾನ ಮತ್ತು ಬೇಕಾದ ವ್ಯವಸ್ಥೆ ನೀಡಲು ನಿರಾಕರಿಸುವುದು ಸರ್ಕಾರ ಸಾರ್ವಜನಿಕರನ್ನು ನಂಬಿಸಿ ಮೋಸ ಮಾಡಿದಂತೆ ಅಲ್ಲವೇ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ.